ಆ ಥರದ್ದು ಸುಮಾರು ಅಂದರೆ. ಬಟ್ ಕ್ರೌಡ್ ಫಂಡಿಂಗ್ ಮೇಲೆ ಈ ಲೂಸಿ ಹಂಗೆ ಮಾಡಿದ್ರು ಪವನ್. ಬಟ್ ಅವ್ರು ಆದ ಸೆಕೆಂಡ್ ಮೂವಿಗೆ ಕ್ರೌಡ್ ಫಂಡಿಂಗ್ ಹೋದಾಗ ಅವ್ರಿಗೆ ಸಿಗ್ಲಿಲ್ಲ, ಅವ್ರು ಬರ್ಕೊಂಡಿದ್ರು ನಾನು ಅಂಡರ್ ಡಾಗ್ ಆದಾಗ ದುಡ್ಡು ಸಿಕ್ತು, ನನಗೆ ಸೆಕೆಂಡ್ ಟೈಮ್ ನಾನು ಫೇಮಸ್ ಆದೆ ನಂಗೆ ದುಡ್ಡು ಸಿಗ್ಲಿಲ್ಲ ಅಂತ. ಸೊ ನಿಮ್ಮ ಹತ್ರ ಪ್ರಶ್ನೆ ಇರೋದು, ಕ್ರೌಡ್ ಫಂಡೆಡ್ ಮಾಡೆಲ್ ಒಂದು ರಿಪೀಟೇಬಲ್ ಮಾಡೆಲ್ ಅಂದರೆ ಹೌ ಡು ಯು ಪಿಚ್ ಇಟ್ ಅಂತ. ನನಗೂ ಪವನ್ ಅವರು ದೊಡ್ಡ ಇನ್ಸ್ಪಿರೇಷನ್. ಅಲ್ಲಿ ಅಂದರೆ ಅವ್ರು ಮಾಡಿದ್ದಕ್ಕಿಂತ ನಾನು ಮಾಡ್ಬೋದು ಅಂತ ಅನಿಸಿದ್ದು. ಅವರು ಸೆಕೆಂಡ್ ಫಿಲ್ಮ್ನ ಈ ಪಿಚ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಅಂದರೆ ಪ್ರಾಫಿಟ್ ಶೇರಿಂಗ್ ಇಲ್ಲ ಅನ್ನೋ ಥರನೋ ಸಮಥಿಂಗ್. ಆಲ್ಸೋ ಅದು ಸ್ವಲ್ಪ ಬಜೆಟ್ ವೈಸ್ ಜಾಸ್ತಿ ಇತ್ತು. ಮೇ ಬಿ ಅದು ಒಂದು ಕಾರಣ ಆಗಿರ್ಬೋದು. ಅದಕ್ಕೆ ನಾನು ಸೆಕೆಂಡ್ ಫಿಲ್ಮ್ ನಾನೇನೋ ಮಾಡಬೇಕು ಅಥವಾ ಆ ಥರ ಸಸ್ಟೈನಬಲ್ ಮಾಡಬೇಕು ಅಂದರೆ ಅದೇ ಫಸ್ಟ್ ಫಿಲ್ಮ್ ಅಡ್ವಾಂಟೇಜ್ ಅಂತೂ ಇರಲ್ಲ, ಅಂದರೆ ಆ ಇನ್ನಸೆನ್ಸು ಇರಲ್ಲ ಇನ್ವೆಸ್ಟರ್ಸಲ್ಲಿ. ಅದು ಸೆಕೆಂಡ್ ಫಿಲಮಲ್ಲಿ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಸಿಸ್ಟಮ್ಯಾಟಿಕ್ ಒಂದಷ್ಟು. ಅದಕ್ಕೆ ವಿ ನೀಡ್ ಟು ಫಿಗರ್ ಔಟ್. ಅಂದರೆ ಇನ್ಸ್ಟಿಟ್ಯೂಷನ್ ಯಾರೋ ಫಂಡ್ ಮ್ಯಾನೇಜರ್ ಇರಬೇಕು, ಒಂದು ಆಫೀಸ್ ಇರಬೇಕು, ಅವ್ರಿಗೂ ಅದು ಟ್ರಸ್ಟ್ ಇರಬೇಕು. ಸೊ ಆ ಥರದ್ದು. ಆಲ್ಸೋ ನಾವು ಫಸ್ಟ್ ಫಿಲಮ್ ತುಂಬ ಕಷ್ಟಪಡ್ಕೊಂಡು 2 ಕೋಟಿ ಆಗುವಂಥದ್ದನ್ನು 50 ಲಕ್ಷದಲ್ಲಿ 60 ಲಕ್ಷ ಮಾಡಿರ್ತೀವಿ, ಯಾರ್ದು ಸ್ಯಾಲ್ರೀಸ್ ಇರಲ್ಲ. ಇವಾಗ ನಾವು ಸೆಕೆಂಡ್ ಟೈಮ್ ವಿ ಆಲ್ ಬಿಕಮ್ ಪ್ರೊಫೆಷನಲ್ಸ್, ಅದೇ ಟೀಮು. ಹಾಗಾಗಿ ಅದು ಸಡನ್ನಾಗಿ ದೊಡ್ಡ ಬಜೆಟ್ ಅನ್ಸುತ್ತೆ. ಇದ್ಯಾಕೆ ಫಸ್ಟ್ ಫಿಲಮಲ್ಲಿ ಆ ಥರದೊಂದಷ್ಟು ಚಾಲೆಂಜಸ್ ಬಂದೇ ಬರುತ್ತೆ. ಅದನ್ನು ಹೇಗೆ ನಾವು ನೋಡಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು ಅಂತ. ಬಟ್ ಐ ಥಿಂಕ್ ಇಟ್ಸ್ ಸಸ್ಟೈನಬಲ್. ಅಂದರೆ ಪ್ರೊವೈಡೆಡ್ ಯು ಹ್ಯಾವ್ ಅ ಪ್ರಾಪರ್ ಅಲೈನ್ಮೆಂಟ್ ವಿತ್ ಆಲ್ ದ ಇನ್ವೆಸ್ಟರ್ಸ್. ನೀವು ಇಷ್ಟು ದುಡ್ಡು ಹಾಕ್ತೀರಾ, ಇಷ್ಟು ಬರುತ್ತೆ, ಇಷ್ಟು ಬರ್ಬೋದು ಬಿಡ್ಬೋದು, ಟ್ರಾನ್ಸ್ಪರೆನ್ಸಿ ಇದ್ದರೆ ಐ ಥಿಂಕ್ ನಾನು ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಅಲ್ಲ, ಟ್ರಾನ್ಸ್ಪರೆನ್ಸಿ ಆನೆಸ್ಟಿ ಇದ್ರೆ 100% ವರ್ಕ್ ಆಗುತ್ತೆ ಅಲ್ಲಿ. ಅಲ್ಲ, ಈಗ ಅವ್ರು ಹೇಳಿದ ಹಾಗೆ ಏನೋ ಮಾಡೋಕ್ಕೋದ್ರೆ ಯಾವುದೂ ವರ್ಕ್ ಆಗಲ್ಲ. ಆ ಕ್ಲಾರಿಟಿಲಿ ಆನೆಸ್ಟ್ ಟರ್ಮ್ಸಲ್ಲಿ ಹೋದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇವಾಗಲೂ ನನಗೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸು ಮಾಡೋಣ ಒಂದು ಸಿನಿಮಾ ಆ ಥರ ಹೇಳ್ತಾ ಇದ್ದಾರೆ. ನಾನೊಂಚೂರು ಸ್ಕೇಲ್ ಜಾಸ್ತಿ ಆಗೋವಂಥ ಕಥೆಗಳಿದೆ, ಅದನ್ನು ಹೇಗೆ ಮಾಡೋದು, ಅದಕ್ಕೊಂಚೂರು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಈ ಕ್ರೌಡ್ ಫಂಡೆಡ್ ರೂಪದ ಇನ್ನೊಂದು ರೂಪ ಏನಂತಂದರೆ, ಈಗ ಸ್ಟಾರ್ಟಪ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋ ವಿ ಸಿ ಇಕೋ ಸಿಸ್ಟಮಲ್ಲಿ ಏನು ನಡೆಯುತ್ತೆ ಅದು ಹಾಗೆ ಅಲ್ಲ. ಒಂದು ವಿ ಸಿ ಫರ್ಮ್ ಏನು ಮಾಡುತ್ತೆ, ಎಜನೈಸ್ ಜೊತೆ ಮಾತಾಡುತ್ತೆ, ನೀವು ಒಂದು ಸ್ವಲ್ಪ ದುಡ್ಡು ಕೊಡಿ, ನಾವು ಕ್ಯೂರೇಟ್ ಮಾಡಿಬಿಟ್ಟು ನಮ್ಮ ಫಂಡ್ ಮ್ಯಾನೇಜರು ಒಂದು 50 ಸ್ಟಾರ್ಟಪ್ಸಿಗೆ ಹಾಕ್ತಾರೆ. 90% ಫೇಲ್ ಆಗ್ಬೋದು, ಯಾವುದೋ ಒಂದು 10% ಸಕ್ಸಸ್ ಆಗುತ್ತೆ, ಅದರಲ್ಲಿ ಎಲ್ಲರಿಗೂ ಡೀಸೆಂಟ್ ರಿಟರ್ನ್ಸ್ ಬರುತ್ತೆ ಅಂತ. ಅದೇ ರೀತಿ ಅದೇ ಮಾಡಲು ಮ್ಯೂಚುವಲ್ ಫಂಡ್ಸಲ್ಲೂ ಅದೇ ಮಾಡಲು. ಅದನ್ನು ಸ್ವಲ್ಪ ಸ್ಕೇಲ್ಡಲ್ಲಿ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಬಂಡವಾಳ ಆಗಬಹುದು. ದುಡ್ಡಿರೋರು ಅಂದರೆ ನನಗೆ ಯೋಚನೆ ಮಾಡ್ತಿರ್ತೀನಿ, ಸಿನಿಮಾಲಿ ತುಂಬ ದುಡ್ಡಿದೆ ಕರೆಕ್ಟಾಗಿ ಮಾಡಿದ್ರೆ. ಅಂದರೆ ಬೇಸಿಕ್ಸ್ ಕರೆಕ್ಟಾಗಿ ಮಾಡಿಬಿಟ್ರೆ ತುಂಬ ದುಡ್ಡಿದೆ. ಸೊ ಹಾಗಾಗಿ ಅದನ್ನು ಪೊಟೆನ್ಷಿಯಲ್ ಆಗೇ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಸೊ ಅದು ಬ್ರಿಡ್ಜ್ ಇಲ್ಲ ಅಷ್ಟೇ, ದುಡ್ಡಿರೋರು ಆರ್ಟಿಸ್ಟ್ ಮಧ್ಯೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಗಿಬಿಟ್ರೆ ತುಂಬ. ಸೊ ಒಂಚೂರು ಕಾಂಟೆಂಟಿಗೆ ಬರೋಣ ಸರ್. ಈಗ ಕನ್ನಡದಲ್ಲಿ ಏನಂದರೆ ತುಂಬ ಒಂದು ಸಾಮಾನ್ಯವಾದ ಆರೋಪ ಏನಂದರೆ ಒಳ್ಳೆ ಬರಹಗಾರರಿಲ್ಲ, ಬರವಣಿಗೆ ಮಾಡೋರ್ಗು ಬರವಣಿಗೆ ನೆಚ್ಕೊಂಡು ನಾನು ಕನ್ನಡದಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಮಾತುಗಳನ್ನ ಕೇಳ್ತೀವಿ. ಎಷ್ಟರ ಮಟ್ಟಿಗೆ ಇದು ನಿಜ ಸರ್?